ಬೆಂಗಳೂರಿನಲ್ಲಿ ನೀಟ್ ವಿದ್ಯಾರ್ಥಿಗಳಿಂದ ಬೃಹತ್ ಪ್ರತಿಭಟನೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಖಂಡಿಸಿ ವಿದ್ಯಾರ್ಥಿಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಬೆಂಗಳೂರಿನಲ್ಲಿ ನೀಟ್ ವಿದ್ಯಾರ್ಥಿಗಳೆಲ್ಲ ಸೇರಿಕೊಂಡು ಬೃಹತ್ ಪ್ರತಿಭಟನೆಯನ್ನ ಮಾಡಿದ್ದಾರೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಖಂಡಿಸಿ ವಿದ್ಯಾರ್ಥಿಗಳೆಲ್ಲರೂ ಸಹಿತ ಇಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ಪಂಜಿನ ಮೆರವಣಿಗೆಯನ್ನು ಮಾಡಿದ್ದಾರೆ ವಿದ್ಯಾರ್ಥಿಗಳು. ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಅಂತೇಳಿ ಧಿಕ್ಕಾರಗಳನ್ನು ಕೂಗಿ ವಿದ್ಯಾರ್ಥಿಗಳಿಂದ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ವಿದ್ಯಾರ್ಥಿಗಳ ಭವಿಷ್ಯವನ್ನು ಹಾಳು ಮಾಡಿದವರ ವಿರುದ್ಧ ಕ್ರಮಕ್ಕೆ ಒತ್ತಾಯವನ್ನು ಮಾಡಿದ್ದಾರೆ. ಪರೀಕ್ಷಾ ವ್ಯವಸ್ಥೆಯಲ್ಲಿ ಪಾರದರ್ಶಕತೆಯನ್ನು ತರಬೇಕು ಅಂತೇಳಿ ಮನವಿಯನ್ನು ಸಹಿತ ಮಾಡಿಕೊಂಡಿದ್ದಾರೆ. ಶಿಕ್ಷಣ ಸಚಿವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನು ನೀಡಬೇಕು. ಜೊತೆಗೆ ಈ ಒಂದು ತನಿಖೆಯನ್ನು ಸುಪ್ರೀಂ ಮೇಲ್ವಿಚಾರಣೆಯಲ್ಲಿ ನಡೆಸುವಂತೆ ಆಗ್ರಹವನ್ನು ಸಹಿತ ಈಗಾಗಲೇ ಮಾಡಿದ್ದಾರೆ. ನೀಟ್ ಮರುಪರೀಕ್ಷೆ ನಡೆಸುವಂತೆ ವಿದ್ಯಾರ್ಥಿಗಳು ಸಹಿತ ಇಲ್ಲಿ ಆಗ್ರಹವನ್ನು ಮಾಡಿದ್ದಾರೆ. ನಮ್ಮ ಭವಿಷ್ಯದ ಜೊತೆಗೆ ಆಟ ಆಡಬೇಡಿ ಅಂತೇಳಿ ವಿದ್ಯಾರ್ಥಿಗಳು ಘೋಷಣೆಯನ್ನು ಕೂಗಿದ್ದಾರೆ. ಪೇಪರ್ ಲೀಕ್ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಡೌನ್ ಡೌನ್ ಬಿಜೆಪಿ, ಡೌನ್ ಡೌನ್ ಬಿಜೆಪಿ, ಡೌನ್ ಡೌನ್ ಬಿಜೆಪಿ. ಪ್ರತಿಭಟನೆ ಮಾಡ್ತಾ ಇದ್ದೀವಿ. ವಿದ್ಯಾರ್ಥಿಗಳಿಗೆ ಭಾಳ ತೊಂದರೆ ಆಗ್ತಾ ಇದೆ. ಮೆಡಿಕಲ್ ಸ್ಟೂಡೆಂಟ್ಸು ಅವರೆಲ್ಲರೂ ಅವ್ರದ್ದೇ ಆದಂಥ ಪ್ರೆಷರ್ ಇರುತ್ತೆ, ಒತ್ತಡಗಳಿರುತ್ತೆ. ಇದ್ರ ನಡುವೆ ಇವರು ಕ್ವಶನ್ ಪೇಪರ್ ಲೀಕ್ ಈ ಥರ ಮಾಡೋದಾದರೆ ಸರ್ಕಾರ ಎಷ್ಟು ಬದ್ಧವಾಗಿದೆ, ಇವ್ರು ಯಾವ ರೀತಿಯಲ್ಲಿ ವಿದ್ಯಾರ್ಥಿ ವಿರೋಧಿಗಳಿದ್ದಾರೆ ಅಂತ ನಮಗೆ ಗೊತ್ತಾಗ್ತಾ ಇದೆ. ಆ ನಿಟ್ಟಿನಲ್ಲಿ ನಾವು ಕೇಂದ್ರ ಸರ್ಕಾರದ ವಿರುದ್ಧ ನಾವು ಇವತ್ತು ಪ್ರತಿಭಟನೆನ ಹಮ್ಮಿಕೊಂಡಿದ್ದೀವಿ. ಏನು ಡಿಮ್ಯಾಂಡ್ ಸರ್ ಈಗ? ಸರ್, ಇವತ್ತು ನಾವು ನ್ಯಾಟ್ ಅಂತ ಒಂದು ಸಂಸ್ಥೆ ಏನಿದೆ ಅದನ್ನು ರೋಲ್ ಬ್ಯಾಕ್ ಮಾಡಿ, ಅದರಿಂದನೇ ಇದಂಥ ಸಮಸ್ಯೆ ಆಗ್ತಿರೋದು. ಅದನ್ನು ಆ ಏಜೆನ್ಸಿನ, ಟೆಸ್ಟಿಂಗ್ ಏಜೆನ್ಸಿನ ನೀವು ಬ್ಯಾನ್ ಮಾಡಬೇಕು. ಅಥವಾ ನಮ್ಮ ಸ್ಟೇಟದೇ ಆದ CET ಏನಿದೆ ಅದನ್ನೇ ತಾವು ಲಾಗು ಮಾಡೋದಾದರೆ ನಮ್ಮ ರಾಜ್ಯದ ಜನ ಅತಿ ಹೆಚ್ಚು ವಿದ್ಯಾರ್ಥಿಗಳಿದ್ದಾರೆ. ಕರ್ನಾಟಕ ಆಗಿರ್ಬೋದು, ಬೆಂಗಳೂರು ಎಜುಕೇಷನ್ ಹಬ್ ಅಂತಲೇ ಹೇಳ್ಬೋದು. ನಮ್ಮಲ್ಲೂ ಸಹಸ್ರ ಜನ ವಿದ್ಯಾರ್ಥಿಗಳಿದ್ದಾರೆ. ಅವ್ರಿಗೆ ಇಲ್ಲೇ CET ಮಾಡೋ ಮುಖಾಂತರ ಹಲವಾರು ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗುತ್ತೆ. ಇವತ್ತು ನಮ್ಮ ರಾಜ್ಯ ಸರ್ಕಾರಕ್ಕೂ ಸಹ ನಾವು ಒತ್ತಾಯಿಸ್ತೀವಿ CETಯನ್ನು ಮತ್ತೆ